ಅಡಿಗೆ 4ನೇ ತರಗತಿ ವಿದ್ಯಾರ್ಥಿಯಿಂದ ಭಾಷಣ. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನ್ಯಾಂ ಬ್ರಹ್ಮ ರಾಜರ್ಷಿ ರತ್ನಾಂಬೆಂ ಒಂದೇ ಭಾರತ ಮಾತರಂ. ಸಮುದ್ರದಿಂದ ತನ್ನ ಪಾದವನ್ನು ತೊಳೆಯಲ್ಪಡುವ ಹಿಮಾಚಲವೆಂಬ ಕಿರೀಟವನ್ನು ತೊಟ್ಟಿರುವ ಬ್ರಹ್ಮ ರಾಜರ್ಷಿಗಳಂತಹ ಮಹಾಪುರುಷರನ್ನು ಪಡೆದಿರುವ ಭಾರತ ಮಾತೆಗೆ ವಂದಿಸುತ್ತಾ ಈ ಅದ್ಭುತವಾದ ವೇದಿಕೆಯ ಮೇಲೆ ಕುಳಿತಿರುವ ಗಣ್ಯರಿಗೆ ಹಾಗೂ ಗುರು ವೃಂದಕ್ಕೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಹೋದರ ಸಹೋದರಿಯರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದರೆ ಅದು ಸುಮ್ಮನೆ ಸಿಕ್ಕಿಲ್ಲ. ಇದರ ಹಿಂದೆ ಹಲವಾರು ಕ್ರಾಂತಿಕಾರರ ಬಲಿದಾನವಾಗಿದೆ. ನೂರಾರು ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಬ್ರಿಟಿಷರು ಭಾರತ ಬಿಟ್ಟು ಹೋಗಲು ಪ್ರಮುಖವಾಗಿ 3 ಕಾರಣಗಳು ಕಂಡುಬರುತ್ತವೆ. ಒಂದನೆಯದು, ಆಗ ಭಾರತದಲ್ಲಿ ನಡೆಯುತ್ತಿದ್ದ ಹೋರಾಟ ಶಾಂತಿಯುತ ಹೋರಾಟ ಮತ್ತು ಸುಭಾಷರಂತವರ ಕಿಚ್ಚು ಹೆಚ್ಚಿದ ಸಶಸ್ತ್ರ ಹೋರಾಟ. ಎರಡನೇ ಮಹಾಯುದ್ಧ. ಮೂರನೆಯದು ಭಾರತೀಯ ಸೈನ್ಯ ಶಕ್ತಿ. ಈ 3 ಅಂಶಗಳು 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳಿದರೆ ತಪ್ಪಾಗದು. ನೆವರ್ ಫಾರ್ಗೆಟ್ ಅವರ್ ಫ್ರೀಡಮ್ ಫೈಟರ್ಸ್. ರೀಸನ್ ಫಾರ್ ಅವರ್ ಬ್ರೀತಿಂಗ್ ಈಸ್ ಜಸ್ಟ್ ದೇರ್ ಸ್ಯಾಕ್ರಿಫೈಸ್. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಎಂದಿಗೂ ಮರೆಯಬಾರದು, ಏಕೆಂದರೆ ನಮ್ಮ ಉಸಿರಾಟವು ನಿಂತಿರುವುದು ತ್ಯಾಗದಿಂದ. ಈ ಸ್ವಾತಂತ್ರ್ಯ ದಿನಾಚರಣೆಯ ಶೋಭೆ ತಂದು ಕೊಟ್ಟಿರುವ ತ್ರಿವರ್ಣ ಧ್ವಜದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. 1921ರಂದು ಪಿಂಗಾಲಿ ವೆಂಕಯ್ಯವರು ಚಿತ್ರಿಸಿದ್ದಾರೆ. ಕೇಸರಿ ಬಣ್ಣ ತ್ಯಾಗದ ಸಂಕೇತ, ಬಿಳಿ ಬಣ್ಣ ಶಾಂತಿಯ ಸಂಕೇತ, ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವಾಗಿದೆ. ಇಂಡಿಯನ್ ಫ್ಲಾಗ್ ವೇವ್ಸ್ ನಾಟ್ ಬಿಕಾಸ್ ಆಫ್ ದ wind seat makes the winds blow. Thank you. Jai Hind.